ನಮಸ್ತೆ ಫ್ರೆಂಡ್ಸ್. ನಾನಿವತ್ತು ಮನಃಶಾಂತಿಯ ಬಗ್ಗೆ ಒಂದು ಕಥೆಯನ್ನು ಹೇಳ್ತಾ ಇದ್ದೀನಿ. ಒಮ್ಮೆ ಒಬ್ಬ ಯುವಕ ಒಬ್ಬರು ಗುರುಗಳ ಬಳಿ ಹೋಗ್ತಾನೆ. ಆ ಯುವಕ ತುಂಬ ಚಿಂತೆಯಿಂದ ಇರ್ತಾನೆ. ಆ ಯುವಕ ಗುರುಗಳನ್ನು ಕೇಳ್ತಾನೆ, ಗುರುಗಳೇ, ನನ್ನ ಮನಸ್ಸಿಗೆ ಶಾಂತಿ ಇಲ್ಲ. ಎಲ್ಲ ಸಮಯವೂ ಆತಂಕ, ಕೋಪ, ದುಃಖ ನನ್ನನ್ನು ಕಾಡ್ತಾ ಇದೆ. ನಾನು ಏನು ಮಾಡಬೇಕು ಅಂತ. ಗುರುಗಳು ಯಾವುದೇ ಉತ್ತರವನ್ನು ಕೊಡೋದಿಲ್ಲ. ಅವರು ಒಂದು ಗಾಜಿನ ಲೋಟವನ್ನು ತೆಗೆದುಕೊಂಡು ಅದರಲ್ಲಿ ನೀರನ್ನು ತುಂಬಿ ಅದಕ್ಕೆ ಒಂದು ಮುಷ್ಟಿ ಉಪ್ಪನ್ನು ಹಾಕ್ತಾರೆ. ನಂತರ ಅದನ್ನು ಕಲಕಿ ಆ ಯುವಕನಿಗೆ ಕುಡಿಯಲು ಕೊಡ್ತಾರೆ. ಇದನ್ನು ಕುಡಿ ಅಂತ. ಆಗ ಆ ಯುವಕ ಒಂದು ಸಿಪ್ ಕುಡಿದ ತಕ್ಷಣ ಮುಖ ಮರಿತಾನೆ. ಬಹಳ ಉಪ್ಪಾಗಿದೆ, ಕುಡಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಆಗ ಗುರುಗಳು ನಗುತ್ತಾ, ಬಾ ನನ್ನ ಜೊತೆ ಅಂತ ಅವನನ್ನು ಕರ್ಕೊಂಡು ಒಂದು ಕೊಳದ ಬಳಿ ಹೋಗ್ತಾರೆ. ಈಗ ಗುರುಗಳು ಒಂದು ಮುಷ್ಟಿ ಉಪ್ಪನ್ನು ಆ ಕೊಳಕ್ಕೆ ಹಾಕಿ ಕಲಕಿ, ಈಗ ಇದರ ನೀರನ್ನು ಕುಡಿ ಅಂತ ಹೇಳ್ತಾರೆ. ಯುವಕ ನೀರನ್ನು ಕುಡಿತಾನೆ. ಆಗ ಗುರುಗಳು ಹೇಗಿದೆ ರುಚಿ ಅಂತ ಕೇಳ್ತಾರೆ. ಆ ಯುವಕ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾನೆ. ಆಗ ಗುರುಗಳು ಮುಗುಳ್ನಗುತ್ತಾ ಹೇಳ್ತಾರೆ, ಜೀವನದ ದುಃಖಗಳು ಉಪ್ಪಿನಂತೆ. ಅದರ ಪ್ರಮಾಣ ಬಹಳಷ್ಟು ಬಾರಿ ಒಂದೇ ಆಗಿರುತ್ತೆ. ಆದರೆ ನಾವು ಯಾವ ಪಾತ್ರೆಯಂತೆ ಬದುಕ್ತಾ ಇದ್ದೀವಿ ಅನ್ನೋದು ಮುಖ್ಯ ಅಂತ. ಸಣ್ಣ ಗ್ಲಾಸಿನಂತೆ ಬದುಕಿದರೆ ಸ್ವಲ್ಪ ದುಃಖವು ಅಸಹನೀಯವಾಗುತ್ತೆ. ಆದರೆ ಕೊಳದಂತೆ ವಿಶಾಲವಾದ ಮನಸ್ಸನ್ನು ಹೊಂದಿದರೆ ಆ ದುಃಖ ನಮ್ಮನ್ನು ಕಾಡಲಾರದು. ಆ ದಿನದಿಂದ ಆ ಯುವಕ ತನ್ನ ಮನಸ್ಸನ್ನು ವಿಶಾಲವಾಗಿಸಿಕೊಳ್ಳೋದಕ್ಕೆ ಪ್ರಯತ್ನಿಸ್ತಾನೆ.